ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ರಾಜ್ಯ ಹೆದ್ದಾರಿಯಲ್ಲಿ ಇರುವಂತಹ ಹೊಳಿಹೊಸೂರ ಗ್ರಾಮದಲ್ಲಿ ಬಸ್ ನಿಲ್ದಾಣದ ತಂಗುದಾಣವಿಲ್ಲದೆ ದಿನನಿತ್ಯ ಈ ಕಡೆ ಬೈಲಹೊಂಗಲಕ್ಕೆ ಹಾಗೂ ಆ ಕಡೆ ಎಂಕೆ ಹುಬ್ಬಳ್ಳಿಗೆ ಸಂಚಾರ ಮಾಡುವ ಪ್ರಯಾಣಿಕರಿಗೆ ಇಕ್ಕಟ್ಟಾದ ರಸ್ತೆ ಎರಡು ಬದಿಯಲ್ಲಿ ನಿಲ್ಲುವ ಪರಿಸ್ಥಿತಿ ಬಂದೊದಗಿದೆ. ಇನ್ನೊಂದು ಕಡೆ ಈ ರಾಜ್ಯ ಹೆದ್ದಾರಿಯ ಹೊಳಿಹೊಸೂರು ರಸ್ತೆಯಲ್ಲಿ ಅಪಘಾತಗಳು ತುಂಬಾನೇ ಜಾಸ್ತಿ ಆಗಿರುವುದರಿಂದ ರಸ್ತೆಯ ಇಕ್ಕೆಲೆಗಳಲ್ಲಿ ನಿಲ್ಲುವ ಪ್ರಯಾಣಿಕರ ಮೇಲೆ ವಾಹನಗಳು ಬಂದಿರುವ ಪ್ರಸಂಗಗಳು ಕೂಡ ಜರುಗಿದೆ. ಇನ್ನು ಪ್ರಸ್ತುತ ಮಳೆಗಾಲವಾಗಿರುವುದರಿಂದ ಬಸ್ ತಂಗುದಾಣ ಇಲ್ಲದೆ ಇರೋದ್ರಿಂದ ಮಳೆಯಲ್ಲಿ ಹೆಣ್ಣು ಮಕ್ಕಳು, ವಿದ್ಯಾರ್ಥಿಗಳು ಹಾಗೂ ವೃದ್ಧರು ನಿಲ್ಲುವ ಪರಿಸ್ಥಿತಿ ಇದೆ. ಆದ್ದರಿಂದ ಈ ಗ್ರಾಮದ ಯುವಕರ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಈ ಸಮಸ್ಯೆ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ವಿಭಾಗದ ಸಂಚಾರ ನಿಯಂತ್ರಣ ಅಧಿಕಾರಿಗಳು ಆದ ದೇವಕ್ಕ ನಾಯಕ್ರವರ ಗಮನಕ್ಕೆ ತೆಗೆದುಕೊಂಡು ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ನಮ್ಮ ಹೆಸರು ಮಡವಾಳ್ರಿ, ಹೊಳೆಹೊಸೂರು ನಿವಾಸಿ. ಇಲ್ಲಿ ತಂಗುದಾನ ಬಸ್ ತಂಗುದಾನ ಬಿದ್ದು ಬಹಳಷ್ಟು ದಿವಸ ಆಯ್ತು. ಆದ್ರೆ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ರೀ. ಆದ ಕಾರಣ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಅದನ್ನ ಮಾಡಿಕೊಡ್ಬೇಕಾಗಿ ವಿನಂತಿ. ನನ್ನ ಹೆಸರು ಯಲ್ಲಪ್ಪ ಅಂತೇಕಸ, ಯಲ್ಲಪ್ಪ ಕಮ್ಮತ್ ಅಂತೇಕಸ. ನಮ್ ಕುರುಗುಂದು ಹೆಣ್ಣು ಮಕ್ಳು ಹುಡುಗರು ಶಾಲೆಗೆ ಬರ್ತಾರ. ಬಸ್ಸಿಂದ ಬಹಳ ತೊಂದರೆ ಐತಿ. ಬಸ್ಸಿಂದ ಬಸ್ ಸ್ಟ್ಯಾಂಡ್ ತೊಂದರೆ ಐತಿ. ಅದಕ್ಕಾಗಿ ನಮ್ಗೆ ಬಸ್ ಸ್ಟ್ಯಾಂಡ್ ಬೇಕೇ ಬೇಕು. ಇದಟ್ಟ ನಮ್ಗೆ ಬಸ್ ಸ್ಟ್ಯಾಂಡ್ ಈಗ ನಿಮ್ದೇನು ರಾಜ್ಯ ಹೆದ್ದಾರಿಯಲ್ಲೇ ಬರ್ತೈತಿದ್ದು. ಸರ್, ವಿಶೇಷವಾಗಿ ಹೊಸ ಜಾಗ ಗುರುತಿಸಿ ಹೊಸ ಬಸ್ ಒಟ್ ನಮ್ಗೆ ಎಲ್ಲಿ ಬೆಸ್ಟ್ ಬಸ್ ಸ್ಟ್ಯಾಂಡ್ ಹುಡುಕಿ ಕೊಡ್ಲವ್ರ. ಹೊಸ ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಅಲ್ಲ, ಬಸ್ ತಂಗುದಾಣ. ಬಸ್ ತಂಗುದಾಣ, ನಿಲ್ದಾಣ ಬೇರೆ, ತಂಗುದಾಣ ಬೇರೆ. ಆಯ್ತಾ? ಮೊದ್ಲು ಅದನ್ನ ಕ್ಲಾರಿಫಿಕೇಶನ್. ನಮ್ಮ ಹೆಸರು ಮಾಂತೇಶ್ ಅಂತ, ಹೊಳೆಹೊಸೂರು ಗ್ರಾಮಸ್ಥರು. ಏನಿಲ್ಲ ಸರ್, ಇಲ್ಲೇ ನಾವು ಹುಟ್ಟಕ್ಕಿಂತ ಮೊದಲಾರನು ಇಲ್ಲೇ ಬಸ್ ಸ್ಟ್ಯಾಂಡ್ ಇತ್ತು. ಈಗಾರನು ಇದೆ, ಆದ್ರೆ ಬಾಳ ಇದೆ ಬಿದ್ದೋಗಿದೆ. ಆದ ಕಾರಣ ನಮ್ಗೇನ್ ಇಷ್ಟೇ, ಅವ್ರದ್ ಜಾಗದಲ್ಲಿ ಯಾರ ಜಾಗದಲ್ಲೇ ಬೇಡ, ಗೋರ್ಮೆಂಟ್ ಜಾಗದಲ್ಲಿ ಎಲ್ಲಿ ಆಗ್ತೈತಿಲ್ಲ ಅಲ್ಲೇ ಬಸ್ ಸ್ಟ್ಯಾಂಡ್ ಬೇಕೇ ಬೇಕು. ನಮ್ ಹೆಣ್ಮಕ್ಳು ದಿನಾ ಮಳೆಗಾಲದಲ್ಲಿ ಬರೇ ನೀವ ನೋಡತ್ತೀರಿ ಕಣ್ಣಾರ ಎಷ್ಟು ಇದ್ರಲ್ಲಿ ನಿಂತಾರ ಅನ್ನೋದು. ಅದಕ್ಕಾಗಿ ಏನ್ ಇಲ್ಲ, ನಮ್ಗೆ ಏನ್ ಬಾಕಿದ್ ಏನ್ ಬ್ಯಾರೆದಾವ ಅವ್ರದ ಇವ್ರದ ಏನು ಬೇಡ, ನಮ್ಗ್ ಬಸ್ ಸ್ಟ್ಯಾಂಡ್ ಅಷ್ಟೇ ಬೇಕು. ಹೊಳೆಹೊಸೂರು ಗ್ರಾಮದಲ್ಲಿ ಇನ್ನು ಬಾಳ ವರ್ಷದಿಂದ ಬಸ್ ತಗ್ಗುದಾನ ಇತ್ತು. ಆ ಗ್ರಾಮ ಪಂಚಾಯತಿಗೆ ಮನವಿ ಮಾಡಿದ್ರು, ಯಾರು ಇನ್ನ ಆಕ್ಷನ್ ತಗೊಂಡಿಲ್ಲ. ಬರೀ ಗ್ರಾಮ ಪಂಚಾಯತಿಗೆ ಮನವಿ ಮಾಡಿದ್ರು. ಮನವಿ ಮಾಡಿ ಶಾಸಕರು ಹೇಳಿದ್ರು, ಆದ್ರೆ ಯಾರು ಇನ್ನ ಏನು ಶಾಸಕರಿಗೆ ಒಂದ್ ತಿಂಗಳ ಹಿಂದೆ ಹೇಳಿದ್ರು, ಆದ್ರೆ ಯಾರು ಇದನ್ನ ಮಾಡಿಲ್ಲ. ಆದ್ರೆ ಶಾಲಿ ಹುಡುಗರಿಗೆ ತೊಂದರೆ ಆಗತ್ತೆ. ಆದಷ್ಟು ಬೇಗ ನಮ್ಗ ಬಸ್ ತಗ್ಗುದಾನ ಮಾಡಿ ನಿರ್ಧಾರ ಮಾಡಿ ಕೊಡ್ಬೇಕಷ್ಟೇ. ನನ್ನ ಹೆಸರು ನಾಗನೂರು ಪಾಟೀಲ್ ರೀ. ಇದ ಬಸ್ ಸ್ಟ್ಯಾಂಡ್ ಬಿದ್ದ 5 ವರ್ಷ ಆಯ್ತ್ರಿ. ಅದ ಬಸ್ ಸ್ಟ್ಯಾಂಡ್ ಸುಧಾರಣೆನ ಆಗಿಲ್ರಿ. ಅದ ಬಸ್ ಸ್ಟಾಪ್ ರೀ. ಈಗ ನಮ್ಮ ಊರಿನ ಹೆಣ್ಮಕ್ಳು ಹೋಗ್ತಾರ್ರಿ, ಅಥವಾ ಶಾಲಿ ಹುಡುಗರು ಹೋಗ್ತಾರ್ರಿ, ಅಥವಾ ಈಗ ಸಾಯಂಕಾಲ ಆಗಿರ್ತದ್ರಿ. ಬಸ್ ಅಂತೂ ಟೈಮ್ ಟು ಟೈಮ್ ಬರೋಂಗಿಲ್ಲ, ಸ್ವಲ್ಪ ಲೇಟ್ ಮಾಡಿ ಬರ್ತಾವ್ರಿ. ಅವಾಗ ಹೆಣ್ಮಕ್ಳ ಮಳಿ ಬರ್ತೈತಿಲ್ಲ, ಎಲ್ಲಿ ನಿಲ್ಲೋದ್ರಿ ಅವ್ರು? ನಿಲ್ಲುವಂತ ಸ್ಥಳನೇ ಇಲ್ಲ. ಅದ್ರ ಬಗ್ಗೆ ಏನಾರ ಅವ್ರು ಈಗಿದ್ದವ್ರು ಮೊದಲನೇವ್ರು ಮಾಡಿಲ್ಲ, ಈಗಿದ್ದವ್ರು ಮಾಡಿಲ್ಲ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಅವ್ರು ವಿಚಾರ ಮಾಡ್ಬೇಕು. ಯಾಕ ಅವ್ರಿಗೂ ಮನ್ಯಾಗೂ ಹೆಣ್ಮಕ್ಳು ಇರ್ತಾರ, ನಮ್ ಮನ್ಯಾಗೂ ಇರ್ತಾರ. ಈ ನಮ್ ಮನ್ಯಾನ ಈಗ ಡೈಲಿ ನಮ್ ವಾರ ಅಡ್ಡಾಡ್ತಾರ. ಅವ್ರ ಎಲ್ಲಿ ನಿಲ್ಬೇಕ್ರಿ? ಇವ್ರ ಪಾನ್ ಶಾಪ್ ಅಂಗಡಿ ಮುಂದ್ ನಿಲ್ಬೇಕು. ಇವ್ರ ಗಿರಾಕಿ ಬರ್ತಿರ್ತಾವ, ಅಂಗಡಿಗೆ ದಂಧೆಕಾರ ಬರ್ತಾರ. ಅವ್ರು ಬಂದಾಗ ಅವ್ರು ಸರಿ ಅಂತಾರ. ಯಾಕಂದ್ರ ಅವ್ರು ಹೆಣ್ಮಕ್ಳಂತ ಬಾ ಅಂಗಡಿ ಮುಂದ್ ನಿಂದ್ರಿ, ಇಲ್ಲೇ ಮಳಿ ಬರ ಐತೆ ಅಂತ ಹೇಳಂಗಿಲ್ಲ. ಅದಕ್ಕ ಅದ್ರ ಬಗ್ಗೆ ಏನಂದ್ರ, ಈಗ ಬಿದ್ದ 5 ವರ್ಷ ಆಯ್ತದ. ಅದ್ರ ಬಗ್ಗೆ ವಿಡಿಯೋ ನೀವು ಮಾಡಿರಲ್ಲ. ಈಗ ಬಸ್ ತಂಗುದಾಣ ಹೊಸದಾಗ್ಬೇಕು ನಿಮ್ಗೆ. ಹೊಸದಾಗ್ಬೇಕ್ರಿ, ಅನುಕೂಲ ಮಾಡಿಕೊಡ್ಬೇಕ್ರಿ. ನಮಸ್ತೆ, ಹೇಳ್ರಿ ಸರ್. ಆರಾಮ್ರಿ ಮೇಡಮ್. ಹೇಳ್ರಿ ಮೇಡಮ್, ಈಗ ಬೈಲಹೊಂಗಲ ತಾಲೂಕು ರಾಜ್ಯ ಹೆದ್ದಾರಿಯಲ್ಲಿ ಬರ್ತಕ್ಕಂಥ ಹೊಳೆಹೊಸೂರದಲ್ಲಿ ಆ ಬಸ್ ತಂಗುದಾಣ ಇಲ್ದಿದ್ದಕ್ಕೆ ಸಾಕಷ್ಟು ಅಲ್ಲಿ ಪ್ರಯಾಣಿಕರೆಲ್ಲ ಇಕ್ಕೆಲುಗಳಲ್ಲೇ ನಿಂತ್ಕೊತಾವ್ರೆ. ತುಂಬಾ ತೊಂದರೆ ಆಗ್ತಾ ಇದೆ ಮೇಡಮ್. ಯಾವ್ದು ಊರ್ ಅಂದ್ರೆ ಇದು? ಹೊಳೆಹೊಸೂರು ಮೇಡಮ್. ಬಸ್ ತಂಗುದಾಣ ತುಂಬಾ ಬಿದ್ದೋಗಿದೆ ಅಲ್ಲಿ. ಬಸ್ ಸ್ಟಾಪ್ ಬಿದ್ದೋಗೈತ್ರಿ? ಬಸ್ ಸ್ಟಾಪೇ ಬಿದ್ದೋಗಿದೆ. ಹಾಗಾಗಿ ತುಂಬಾ ತೊಂದರೆ ಆಗ್ತಾ ಇದೆ. ಅಟ್ಲೀಸ್ಟ್ ಒಂದು ಬಸ್ ತಂಗುದಾಣ ನಿರ್ಮಾಣ ಮಾಡ್ಲಿ ಅಂತ ಹೇಳ್ಬಿಟ್ಟು ಯುವಕರು ಆಗ್ರಹ. ಬಸ್ ತಂಗುದಾಣ ನಮ್ದು ಸಂಸ್ಥಾದ ಜಾಗ ಇದ್ರೆ ಮಾಡ್ತಾರ್ರಿ ಅಲ್ಲಿ. ಮೇಡಮ್, ಜಾಗ ಇರ್ಲಿಲ್ಲ ಅಂತಂದ್ರೆ ಇವ್ರು ಪಂಚಾಯತಿದವ್ರು ಮಾಡ್ತಾರ್ರಿ. ಬಸ್ ತಂಗುದಾಣ ಜಾಗ ಐತಲ್ಲ ಮೇಡಮ್, ಅಲ್ಲೊಂದ್ ಜಾಗ ಅಲ್ಲಿ ಬೋರ್ಡ್ ಹಾಕಿದರೆ ತುಂಬಾ ಶಿಥಿಲಗೊಂಡಿದೆ ಅಲ್ಲಿ. ಅಲ್ಲ, ಅದು ನಮ್ದಲ್ರಿ, ಅದು ಪಂಚಾಯತಿಂದ ಕಟ್ಸಿರ್ಬೋದು ಮೋಸ್ಟ್ಲಿ.
ಹೌದಾ? ಈಗ ಅಲ್ಲಿ ಬಸ್ ತಂಗುದಾಣಕ್ಕೆ ಹೆಂಗ್ ಮಾಡ್ಬೇಕು ಹೇಳಿ ಮೇಡಮ್ ಈಗ? ಯಾಕಪ್ಪ ಅಂದ್ರೆ ಪಂಚಾಯತಿಯಿಂದ ಕನ್ಸ್ಟ್ರಕ್ಷನ್ ಮಾಡ್ಬೇಕ್ರಿ. ಈಗ ಅಲ್ಲೇ ಆಲ್ರೆಡಿ ಇದ್ದಿದ್ದಂದ್ರೆ ಪಂಚಾಯತಿ ವತಿಯಿಂದ ನಿರ್ಮಾಣ ಆಗಿರ್ತಾವು, ಹಾ ಅವುಗಳನ್ನ ಅವರೇ ಕಟ್ಟಿಸ್ಬೇಕ್ರಿ. ಹೌದಾ ಮೇಡಮ್? ಈಗ ನಿಮ್ಮ ಅಂಡರ್ಗೆ ಬರಲ್ಲ ಮೇಡಮ್? ಈಗ ಬಸ್ ತಂಗುದಾಣ ಅಂದ್ರೆ ಅಲ್ಲಿ ಪ್ರತಿ ಸಲ ಪ್ರತಿ ಊರಲ್ಲೂ ಬಸ್ ತಂಗುದಾಣ ಇರುತ್ತೆ? ಇಲ್ಲ ರೀ, ಕಾರ್ಪೊರೇಷನ್ ಆಸ್ತಿ ಇದ್ದಲ್ಲಿ ಮಾತ್ರ ನಾವು ಕಟ್ಟಿರ್ತೀವಿ. ಹಾ, ಕಾರ್ಪೊರೇಷನ್ ಜಾಗ ಇರ್ಬೇಕ್ರಿ, ಸಂಸ್ಥಾದ ಜಾಗ ಇದ್ರೆ ಅಲ್ಲಿ ಕಟ್ಟಿರ್ತೀವಿ ನಾವು. ಹಾ, ಅಲ್ಲಿ ಜಾಗ ಇರ್ಲಿಲ್ಲ ಅಂತಂತಂದ್ರೆ ಇವ್ರು ಕಟ್ಟಿರ್ತಾರ, ಪಂಚಾಯತಿದವ್ರು ಕಟ್ಟಿರ್ತಾರ. ಅಲ್ಲಿ ಜಾಗ ಇರ್ಬೇಕು ನೋಡಿ ಮೇಡಮ್, ಒಂದ್ ಬಸ್ ತಂಗುದಾಣದ್ದು ಜಾಗ ಇರ್ಬೇಕು. ದಯವಿಟ್ಟು ಒಳ್ಳೆ ಹೊಸೂರು ಇಲ್ರಿ, ನಮ್ಮ ಬೈಲಹೊಂಗಲ ಸೆಕ್ಟರ್ ಒಳಗ ಸಂಪಗಾಂವ್, ಮುರಗೋಡ, ನೇಸರ್ಗಿ, ಕಿತ್ತೂರು ಇಷ್ಟು ನಮ್ಮಲ್ಲಿ ನಮ್ಮ ಸಂಸ್ಥಾ ವ್ಯಾಪ್ತಿ ಬಸ್ ಸ್ಟ್ಯಾಂಡ್ಗಳು. ಹಾ, ಬಸ್ ಸ್ಟ್ಯಾಂಡ್ ಅಲ್ಲ ಮೇಡಮ್, ಬಸ್ ತಂಗುದಾಣ ಮೇಡಮ್. ಯಾಕಪ್ಪ ಅಂದ್ರೆ ಅದೇ ಬಸ್ ತಂಗುದಾಣ ಇಲ್ಲ, ನಾವ್ ಮಾಡಲ್ರಿ, ಅದನ್ನ ಪಂಚಾಯತಿದವ್ರ ಮಾಡ್ತಾರ. ಪಂಚಾಯತಿ ಅವರಾ? ಹೌದು. ಈಗ ಹಂಗಾರೆ ನಿಮ್ಗೇನು ಸಂಬಂಧಪಟ್ಟಿಲ್ಲ ಅದು? ಇಲ್ಲ ನಮ್ದು ಜಾಗ ಇದ್ರಷ್ಟೇ ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರ್ರಿ ನಮ್ಮೂರು. ನೀವೇನ್ ಏನ್ ಮಾಡ್ತೀರಾ ಈಗ? ಗಾಡಿ ಎಲ್ಲಿ ಬಸ್ ತಂಗುದಾಣ ಇರುತ್ತೋ ಅಲ್ಲಿ ಗಾಡಿ ನಿಲ್ಲಿಸ್ತೀರಾ, ಪ್ರಯಾಣಿಕರು ಎತ್ತಿಸ್ಕೊತೀರಾ, ಹೋಯ್ತೀರಾ? ಹಾ ರೀ. ಆದ್ರೂ ತಾವೊಂದ್ಸಲ ನೋಡಿ ಮೇಡಮ್ ಪ್ಲೀಸ್, ತುಂಬಾ ಪ್ರಯಾಣಿಕರಿಗೆ ಹಿತದೃಷ್ಟಿಯಿಂದ ಒಂದ್ ಲೆಟರ್ ಬರೀರಿ ಮೇಡಮ್ ಪ್ಲೀಸ್. ಅಲ್ಲ ರೀ, ಅಲ್ಲಿ ಆ ಊರಿನ ಪಂಚಾಯತ್ ವತಿಯಿಂದ ಮಾಡ್ಬೇಕಲ್ಲ ಅದನ್ನ, ಗ್ರಾಮಸ್ಥರ ಮಾಡ್ಬೋದು ಅದನ್ನ. ಹಾ, ಅವರ ನಿರ್ಮಾಣ ಮಾಡಿದ್ದೈತಿ, ಅದನ್ನ ಸರಿ ಮಾಡಿಸ್ಬೇಕಷ್ಟೇ. ಹೌದಾ? ಆಯ್ತು ತಗೊಳ್ಳಿ ಮೇಡಮ್. ಓಕೆ. ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾನೀಗ ಒಂದ್ ರೀತಿ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಬೈಲಹೊಂಗಲ ತಾಲೂಕಿನ ಒಂದ್ ರೀತಿ ಹೊಳೆಹೊಸೂರು ಗ್ರಾಮಕ್ಕೆ ಬಂದಿದ್ದೀನಿ. ಹೊಳೆಹೊಸೂರು ಅಂತಕ್ಕಂಥದ್ದು ಒಂದ್ ರೀತಿ ದೊಡ್ಡ ಗ್ರಾಮ. ವಿಶೇಷವಾಗಿ ಇಲ್ಲಿ ಒಂದು ಬಸ್ ತಂಗುದಾಣ ಇತ್ತು. ಈ ಬಸ್ ತಂಗುದಾಣ ಅದೇನೋ ಬಿದ್ದೋಗಿದೆ. ಈಗ ಇಲ್ಲಿ ದಿನನಿತ್ಯ ಓಡಾಡಕ್ಕೆ ಸಾಕಷ್ಟು ಪ್ರಯಾಣಿಕರು ರಸ್ತೆಯಲ್ಲೇ ನಿಂತ್ಕೋತಾರೆ, ಅಕ್ಕಪಕ್ಕಗಳಲ್ಲಿ. ಮಳೆಗಾಲದಲ್ಲಂತೂ ಮಳೆಯಲ್ಲೇ ನಿಂತ್ಕೋತಾರೆ. ಏನಪ್ಪಾ ಸಮಸ್ಯೆ ಅಂತಂದ್ರೆ ಬಸ್ ತಂಗುದಾಣ ಅಂತೂ ಪೂರಾ ಶಿಥಿಲಗೊಂಡಿದೆ, ಅದು ಬಿದ್ದೋಗಿದೆ. ಈಗ ಇಲ್ಲಿ ಆಗ್ರಹ ಏನಪ್ಪಾ ಅಂತಂದ್ರೆ, ಒಂದು ಎಲ್ಲರೂ ಜಾಗ ಗುರುತಿಸಿ ಒಂದು ರಸ್ತೆಯ ಅಕ್ಕಪಕ್ಕದಲ್ಲಿ, ರಾಜ್ಯ ಹೆದ್ದಾರಿ ಬೇರೆ ಇದು, ಅಕ್ಕಪಕ್ಕದಲ್ಲಿ ಒಂದು ಹೊಸ ಒಂದು ರೀತಿ ಬಸ್ ತಂಗುದಾಣ ನಿರ್ಮಾಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಗ್ರಾಮದ ಯುವಕರ ಆಗ್ರಹ. ಹಾಗಾಗಿ ನನಗಿವತ್ತು ಮನವಿ ಮಾಡ್ಕೊಂಡ್ರು, ಹಾಗಾಗಿ ನಾನು ಬಂದು ಭೇಟಿ ಕೊಟ್ಟಿದ್ದೀನಿ. ಹೌದು, ವಾಸ್ತವಕ್ಕೆ ಹತ್ರ ಇದೆ. ದಯವಿಟ್ಟು ಜನಪ್ರತಿನಿಧಿಗಳು ಮತ್ತೆ ಮಾನ್ಯ ಸಾರಿಗೆ ಇಲಾಖೆ ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬ್ರು ನೋಡಿ, ಅತ್ಯಂತ ಒಂದು ಗ್ರಾಮ ಪಂಚಾಯಿತಿ ಇದೆ, ಸಾಕಷ್ಟು ಜನಸಂಖ್ಯೆ ಇದೆ, ಸಾಕಷ್ಟು ಐತಿಹಾಸಿಕ ಗ್ರಾಮ, ದಿನನಿತ್ಯ ಓಡಾಡ್ತಾರೆ. ಆದ್ರೆ ಪ್ರಯಾಣಿಕರು ಮಾತ್ರ ರಸ್ತೆ ಅಕ್ಕಪಕ್ಕಗಳಲ್ಲೇ ನಿಂತ್ಕೋಬೇಕು. ಮೊದಲೇ ರಸ್ತೆ ಇಕ್ಕಟ್ಟಾಗಿದೆ, ಆಕ್ಸಿಡೆಂಟ್ ಆಗೋ ಸಂಭವನೆ ಇರ್ತಾವ್ರಿ. ಹಾಗಾಗಿ ಈಗ ನಾನು ಮನವಿ ಮಾಡ್ಕೊಳ್ಳೋದು, ದಯವಿಟ್ಟು ಇಲ್ಲೊಂದು ಹೊಸ ಒಂದು ಬೇರೆ ಕಡೆ ಜಾಗ ಗುರುತಿಸಿ, ಇಲ್ಲೇ ರಸ್ತೆ ಅಕ್ಕಪಕ್ಕಗಳಲ್ಲಿ ಒಂದು ಹೊಸ ಬಸ್ ತಂಗುದಾಣ ಮಾಡಿದ್ರೆ ಎಲ್ಲೊಂದ್ ಕಡೆ ಈ ಕಡೆ ಭಾಗದ ವಿದ್ಯಾರ್ಥಿಗಳಿಗಾಯ್ತು, ಹೆಣ್ಮಕ್ಳಿಗಾಯ್ತು, ಯುವಕರಿಗಾಯ್ತು ಒಂದ್ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಸಹ ಇದನ್ನ ಟ್ವೀಟ್ ಮಾಡ್ತೀನಿ. ಈ ಬಗ್ಗೆ ಸ್ವತಃ ಇಲ್ಲಿರ್ತಕ್ಕಂಥ ಯುವಕ ಇನ್ನಾದ್ರೂ ಈ ಹೊಳೆಹೊಸೂರ ಗ್ರಾಮಕ್ಕೆ ಹೊಸ ಬಸ್ ತಂಗುದಾಣ ಭಾಗ್ಯ ಸಿಗುತ್ತಾ? ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.